ಇಲ್ಲಿ ಫ್ಲೋ ಆಗ್ತಾ ಇರತಕ್ಕಂಥ ಐಕಾನ್ನ ನೀವು ಮೈಟ್ ಬಿ ಸೀನ್ ಇನ್ ಎನಿವೇರ್. ಸೊ ಈ ಅಪ್ಲಿಕೇಶನ್ ಬಂದುಬಿಟ್ಟು ಕೋಪೈಲಟ್ ಅಂತ. ಈ ಒಂದು ಅಪ್ಲಿಕೇಶನ್ನ ನಾವು ಮೈಕ್ರೋಸಾಫ್ಟ್ 365 ಅಲ್ಲಿ ನೋಡ್ಬೋದು. ಸೊ ಈ ಅಪ್ಲಿಕೇಶನ್ನ ನಾವು ಮೈಕ್ರೋಸಾಫ್ಟ್ ವರ್ಡ್ ಆ್ಯಂಡ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆ್ಯಂಡ್ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ಮೈಕ್ರೋಸಾಫ್ಟ್ ಈ ಒಂದು ಅಪ್ಲಿಕೇಶನ್ ನಾವು ವೆಬ್ ಬ್ರೌಸರ್ಸಲ್ಲಿ ನೋಡ್ಬೋದು. ಆ್ಯಂಡ್ ಡೇ ಟು ಡೇ ಅಪ್ಡೇಟೆಡ್ ಲ್ಯಾಪ್ಟಾಪ್ಸಲ್ಲಿ ಕೀಯಲ್ಲಿ ನಾವು ಆ ಒಂದು ಕೋಪೈಲಟ್ ಐಕಾನ್ನ ನೋಡಲಿಕ್ಕೆ ಸಿಗುತ್ತೆ. ಏನಿದು ಕೋಪೈಲಟ್, ವಾಟ್ ಈಸ್ ಇಟ್ ಮೀನ್ಸ್, ಇದ್ರ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಸಾಗರ್, ವೆಲ್ಕಮ್ ಟು ಮೈ ಚಾನಲ್ ಮೆಕ್ ಟಿಪ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾವು ಕೋಪೈಲಟ್ ಅಂದರೆ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಂಬರೋಣ. ಕೋಪೈಲಟ್ ಮೀನ್ಸ್ ಇಟ್ ಆ್ಯಕ್ಟ್ಸ್ ಆಸ್ ಎ ChatGPT ಆ್ಯಂಡ್ ಸಮ್ AIs. ಸಿಮಿಲರ್ಲಿ ಇಟ್ ಆ್ಯಕ್ಟ್ಸ್ ಆಸ್ ChatGPT ಆ್ಯಂಡ್ ಸಮ್ AIs. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ನಾವು ಯೂಸ್ ಮಾಡಿಕೊಂಡು ಪ್ರಾಂಪ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ, ಸ್ಟೋರೀಸ್ನ ಕ್ರಿಯೇಟ್ ಮಾಡ್ತೀವಿ, ಇಮೇಜಸ್ನ ಜನ್ರೇಟ್ ಮಾಡ್ತೀವೋ ಅದೇ ಥರ ಕೋಪೈಲಟ್ನ ನಾವು ಯೂಸ್ ಮಾಡಿಕೊಂಡು ಸೊ ಇಮೇಜಸ್ನ ಜನ್ರೇಟ್ ಮಾಡ್ಬೋದು. ಆ್ಯಂಡ್ ಯೂಸಿಂಗ್ ಇಮೇಜಸ್ ನಾವು ಸ್ಟೋರಿನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯೂಸಿಂಗ್ ಪ್ರಾಂಪ್ಟ್ ಲೈನ್ಸ್, ಪ್ರಾಂಪ್ಟ್ ಅಂದರೆ ನಮ್ಮದೇ ಆದ ಒಂದು ಟೆಕ್ಸ್ಟ್ ವರ್ಡ್ನ ಯೂಸ್ ಮಾಡಿಕೊಂಡು ನಾವು ಮ್ಯೂಸಿಕ್ಸ್ ಆಯಿತು, ಸ್ಟೋರೀಸ್ ಆಯಿತು, ಸೊ ಪ್ರತಿಯೊಂದನ್ನು ಈಸಿಯಾಗಿ ಈ ಒಂದು ಕೋಪೈಲಟಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಇಂಟ್ರೆಸ್ಟಿಂಗ್ ಆದ ವಿಷಯ ಏನಪ್ಪ ಅಂತ ಅಂದರೆ ಕುಕಿಂಗ್ ರೆಸಿಪೀಸ್. ಸೊ ಯೂಸಿಂಗ್ ಇಮೇಜಸ್, ನಾವು ಇಮೇಜಸ್ನ ಅಪ್ಲೋಡ್ ಮಾಡಿದರೆ ಆ ಒಂದು ಇಮೇಜ್ನ ಅದು ಅನಲೈಸ್ ಮಾಡಿ ನಮಗೆ ಅದರದ್ದೇ ಆದ ಒಂದು ಕುಕಿಂಗ್ ರೆಸಿಪೀಸ್ನ ಟೆಕ್ಸ್ಟಲ್ಲಿ ಜನ್ರೇಟ್ ಮಾಡಿ ಕೊಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಶೋಸ್ ದ ಇನ್ಸ್ಟ್ರಕ್ಷನ್ಸ್, ಅಂದರೆ ಯಾವ ಥರ ನಾವು ಆ ಒಂದು ರೆಸಿಪೀಸ್ನ ಕುಕ್ ಮಾಡೋದು ಅಂತ ಇನ್ಸ್ಟ್ರಕ್ಷನ್ಸ್ ಕೂಡ ನಮಗೆ ಡೀಟೇಲ್ಸ್ ಆಗಿ ಅದು ಶೋ ಮಾಡುತ್ತೆ. ಸೊ ಆ್ಯಂಡ್ ಆಲ್ಸೋ ಇಟ್ ಜನರೇಟ್ಸ್ ದ ಇಮೇಜಸ್ ವಾಟ್ ವಿ ಅನಲೈಸ್ ಆರ್ ವಾಟ್ ವಿ ಇಮ್ಯಾಜಿನ್ ಇನ್ ಅವರ್ ಮೈಂಡ್. ಸೊ ನಮ್ಮ ಒಂದು ಮೈಂಡಲ್ಲಿ ಯಾವ ಇಮೇಜ್ ಬೇಕೋ ಆ ಥರ ಒಂದು ಟೆಕ್ಸ್ಟ್ನ ನಾವು ಪ್ರಾಂಪ್ಟಲ್ಲಿ ಇನ್ಸರ್ಟ್ ಮಾಡಿದರೆ ನಮಗೆ ಬೇಕಾದಂಥ ಇಮೇಜಸ್ನ ಅದು ಈಸಿಯಾಗಿ ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ಈ ಥರದ ನಾನಾ ಥರ ಅಪ್ಲಿಕೇಶನ್ಸು ಆ್ಯಂಡ್ ಫೀಚರ್ಸ್ ಈ ಒಂದು ಕೋಪೈಲಟಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಇನ್ ವರ್ಡ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆ್ಯಂಡ್ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ವಿತೌಟ್ ವೇಸ್ಟಿಂಗ್ ಟೈಮ್ ಯೂಸಿಂಗ್ ಸ್ಮಾರ್ಟರ್ ಐಡಿಯಾಸ್ ನಾವು ಈಸಿಯಾಗಿ ಪವರ್ ಪಾಯಿಂಟ್ ಸ್ಲೈಡ್ಸ್ನ ಕ್ರಿಯೇಟ್ ಮಾಡ್ಬೋದು, ಮೈಕ್ರೋಸಾಫ್ಟ್ ಎಕ್ಸೆಲ್ ಡಾಟಾಸ್ನ ಅನಲೈಸ್ ಮಾಡ್ಬೋದು, ಆ್ಯಂಡ್ ಆಲ್ಸೋ ವರ್ಡ್ ಲೆಟರ್ಸ್ ಅಥವಾ ಟೆಕ್ಸ್ಟ್ ಡೀಟೇಲ್ಸ್ನ ನಾವು ಈಸಿಯಾಗಿ ಜನ್ರೇಟ್ ಮಾಡ್ಬೋದು. ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಓಕೆ, ಲೆಟ್ಸ್ ಗೋ ಟು ದ ವಿಡಿಯೋ. ಸೊ ಮೊದಲನೇದಾಗಿ ಗೂಗಲ್ ಕ್ರೋಮಲ್ಲಿ ವೆಬ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ copilot.microsoft.com ಅಂತ ಸರ್ಚ್ ಮಾಡಿ. ಸೊ ಈ ಥರ ನಿಮಗೆ ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಆಸ್ಕ್ ಮೀ ಎನಿಥಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ನ್ಯೂ ಟಾಪಿಕ್ ಅಂತ. ಸೊ ಅಲ್ಲಿ ನಾನು ಅಬೌಟ್ ಮೈಕ್ರೋಸಾಫ್ಟ್ ಕೋಪೈಲಟ್ ಬಗ್ಗೆ ಒಂದು ಕ್ವಶನ್ನ ಟೈಪ್ ಮಾಡ್ತೀನಿ. ವಾಟ್ ಈಸ್ ಮೈಕ್ರೋಸಾಫ್ಟ್ ಕೋಪೈಲಟ್ ಅಂತ. ಸೊ ಕ್ವಶನ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು ಅಥವಾ ಎಂಟರ್ ಮಾಡ್ಬೋದು. ಸೊ ಇಲ್ಲಿ ನಾನು ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸೊ ಇದು ಆ ಒಂದು ಡಾಟಾನ ಅನಲೈಸ್ ಮಾಡಿ ನಮಗೆ ಈ ಥರ ಒಂದು ಆನ್ಸರ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಈ ಒಂದು ಮೈಕ್ರೋಸಾಫ್ಟ್ ಕೋಪೈಲಟ್ ಯಾವುದಕ್ಕೆ ಯೂಸ್ ಮಾಡುತ್ತೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನಾವು ನೋಡ್ಬೋದು. ಪವರ್ ಪಾಯಿಂಟ್ ಆಗಿರ್ಬೋದು, ಜಿಮೇಲ್ ಮೇಂಟೈನ್ ಆಗಿರ್ಬೋದು, ಸೊ ಪ್ರತಿಯೊಂದು ಡಾಟಾಸ್ ಅನಲೈಸ್ ಆಗಿರ್ಬೋದು. ಸೊ ಈ ಒಂದು ಡೀಟೇಲ್ಸ್ ನಾವಿಲ್ಲಿ ನೋಡ್ಕೋಬೋದು. ಸೊ ಸೆಕೆಂಡ್ ಕ್ವಶನ್ನ ನಾನು ನ್ಯೂ ಟಾಪಿಕಲ್ಲಿ ಒಂದು ಸೆಕೆಂಡ್ ಕ್ವಶನ್ನ ನಾನು ಕೋಪೈಲಟ್ಗೆ ಎಂಟರ್ ಮಾಡಿದಾಗ ಅಂದರೆ ವಾಟ್ ಆರ್ ದ 10 ಇಂಟ್ರೆಸ್ಟಿಂಗ್ ವೇಸ್ ಐ ಕ್ಯಾನ್ ಯೂಸ್ ಕೋಪೈಲಟ್ ಅಂತ ನಾನಿಲ್ಲಿ ಟೈಪ್ ಮಾಡ್ತೀನಿ. ಸೊ ಆವಾಗ ನನಗೆ 10 ಇಂಟ್ರೆಸ್ಟಿಂಗ್ ವೇಸ್ ಹೌ ಕ್ಯಾನ್ ಐ ಯೂಸ್ ದ ಕೋಪೈಲಟ್ ಅನ್ನೋ ಒಂದು ಆನ್ಸರು ಜನ್ರೇಟ್ ಆಗುತ್ತೆ. ಇಲ್ಲಿ 10 ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನನಗೆ ಜನ್ರೇಟ್ ಆಗುತ್ತೆ. ಸೊ ಪ್ರತಿಯೊಂದು ಟಾಪಿಕ್ನ ನಾವಿಲ್ಲಿ ನೋಡ್ಕೊಂಡು ಹೋದರೆ ಮೊದಲನೇದಾಗಿ ನಾವು ಈ ಒಂದು ಕೋಪೈಲಟ್ನ ಡ್ರಾಫ್ಟಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ಕ್ರಿಯೇಟಿಂಗ್ ಎಸ್ಸೇಸ್ ಆಗಿರ್ಬೋದು, ಬಿಸ್ನೆಸ್ ಪ್ಲಾನ್ಸ್ ಆಗಿರ್ಬೋದು. ಸೊ ಇನ್ ಸ್ಕ್ರಾಚ್ ಬಿಸ್ನೆಸ್ ಪ್ಲಾನ್ಸ್ನ ನಾವು ಇಲ್ಲಿ ಜನ್ರೇಟ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಡಾಟಾ ಅನಲೈಸಿಸ್ಗೆ ನಾವು ಈ ಒಂದು ಕೋಪೈಲಟ್ನ ಯೂಸ್ ಮಾಡ್ಕೋಬೋದು. ಸೊ ಆ್ಯಂಡ್ ಕ್ರಿಯೇಟಿಂಗ್ ಪ್ರೆಸೆಂಟೇಷನ್ಸ್ ಯೂಸಿಂಗ್ ಪವರ್ ಪಾಯಿಂಟ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಆ್ಯಂಡ್ ಆಲ್ಸೋ ಇಮೇಲ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು. ಸೊ ಈ ಥರ ನಾನಾ ಥರ ನಮಗೆ ಮೀಟಿಂಗ್ ಸಮ್ಮರೈಸ್ ಮಾಡ್ಕೋಬೋದು, ಕಂಟೆಂಟ್ ಕ್ರಿಯೇಷನ್ ಅಥವಾ ಜನ್ರೇಷನ್ ಮಾಡ್ಕೋಬೋದು, ಆ್ಯಂಡ್ ಇಮೇಜ್ ಕ್ರಿಯೇಷನ್ ಮಾಡ್ಕೋಬೋದು, ಆ್ಯಂಡ್ ಕುಕ್ಕಿಂಗ್ ರೆಸಿಪೀಸು, ಟಾಸ್ಕ್ಸು, ಆ್ಯನಿಮೇಟೆಡ್ ಇಮೇಜಸ್ಸು, ಪ್ರತಿಯೊಂದು ಡೀಟೇಲ್ಸು ಇದು ನಮಗೆ ಒದಗಿಸ್ಕೊಡ್ತೈತಿ. ಸೊ ಇಲ್ಲಿ ನ್ಯೂ ಟಾಪಿಕ್ ಅಂತ ಕ್ಲಿಕ್ ಮಾಡಿ
ಸೊ ನಾನಿವಾಗ ಈ ಒಂದು ಕೋಪೈಲಟ್ ಆಸ್ಕ್ ಮಿ ಎನಿಥಿಂಗ್ ಅಂತ ಇದೆಯಲ್ಲ, ಅಲ್ಲಿ ನಾನು ನನ್ನದೇ ಆದ ಒಂದು ಮೇಕ್ ಎ ಇಮೇಜ್ ಆಫ್ SS ಕಂಪ್ಯೂಟರ್ ಕ್ಲಾಸ್ ಲೊಕೇಟೆಡ್ ಇನ್ ಎ ಸ್ಟ್ರೀಟ್ ಅಂತ ಟೈಪ್ ಮಾಡಿದರೆ, ಸೊ ಆ ಒಂದು ಡಾಟಾನ ಅನಲೈಸ್ ಮಾಡಿ ನನಗೆ 4 ಇಮೇಜಸ್ನ ಜನ್ರೇಟ್ ಮಾಡಿಕೊಡುತ್ತೆ. ಅದು ಈ ಥರ ಇಲ್ಲಿ ನೋಡ್ಬೋದು, SS ಕಂಪ್ಯೂಟರ್ ಕ್ಲಾಸ್ ಇನ್ ಎ ಸ್ಟ್ರೀಟ್, ಈ ಥರ ನನಗೆ ನನ್ನ ಒಂದು ಇಮ್ಯಾಜಿನೇಷನ್ ಇಮೇಜಸ್ನ ಇದು ಜನ್ರೇಟ್ ಮಾಡಿ ಈಸಿಯಾಗಿ ಒದಗಿಸ್ಕೊಡ್ತೈತಿ. ಸೊ ಇವನ್ನ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಸೊ ಟಾಪ್ ರೈಟ್ ಕಾರ್ನರಲ್ಲಿ ನೀವು ಚಾರ್ಟ್ಸ್ ಅಂತ ನೋಡಿದರೆ ಅಲ್ಲಿ ಹಿಸ್ಟ್ರಿ ನೋಡ್ಬೋದು. ಅದ್ರ ಪಕ್ಕ ಪ್ಲಗ್ಗಿನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಅದರಲ್ಲಿ ಸರ್ಚ್ ಆಪ್ಷನ್ ಇದೆ, ಇನ್ಸ್ಟಾಕಾರ್ಟ್ ಇದೆ. ಸೊ ಇನ್ಸ್ಟಾಕಾರ್ಟಲ್ಲಿ ನಾವು ಅಬೌಟ್ ರೆಸಿಪೀಸ್ ಅಥವಾ ಮೀಲ್ ಪ್ಲಾನ್ಸು, ಸೊ ಈ ಒಂದು ಡೀಟೇಲ್ಸ್ನ ಇದರಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೋದು, ಯಾವ ಥರ ಮೀಲ್ಸ್ ಅಥವಾ ರೆಸಿಪೀಸ್ನ ಕ್ರಿಯೇಟ್ ಮಾಡೋದು ಅಂತ. ಆ್ಯಂಡ್ ನೆಕ್ಸ್ಟ್ ಕಯಾಕಾದಲ್ಲಿ ನಾವು ಫ್ಲೈಟ್ಸ್ ರಿಲೇಟೆಡ್ಡು ಆ್ಯಂಡ್ ರೆಂಟಲ್ ಕಾರ್ಸ್ ರಿಲೇಟೆಡ್ಡು ನಾವು ಚೆಕ್ ಮಾಡ್ಬೋದು. ಆ್ಯಂಡ್ ಸೋ ಮೆನಿ ಫೀಚರ್ಸು ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಶಾಪಿಂಗ್ ಪ್ರೈಸಸ್ನ ಕಂಪೇರ್ ಮಾಡೋದಾಗಿರ್ಬೋದು, ಆ್ಯಂಡ್ ಟೂರ್, ನೀವೆಲ್ಲಾದರೂ ಬೇರೆ ಪ್ಲೇಸ್ಗೆ ಹೋದರೆ ಎಷ್ಟು ಖರ್ಚಾಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ನಾವು ನೋಡ್ಕೋಬೋದು. ಆ್ಯಂಡ್ ಆಲ್ಸೋ ಲಾಸ್ಟ್ ಒಂದು ಸುನೋ ಅಂತ ಒಂದು ಫೀಚರ್ ಇದೆಯಲ್ಲ, ಅದನ್ನು ಎನೇಬಲ್ ಮಾಡಿಕೊಂಡು ನಮ್ಮದೇ ಆದ ಒಂದು ಕಸ್ಟಮೈಸ್ ಸಾಂಗ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಮೇಕ್ ಎ ಸಿಂಗಲ್ ಸಾಂಗ್ ಆನ್ SS ಕಂಪ್ಯೂಟರ್ ಅಂತ ನಾನು ಕ್ರಿಯೇಟ್ ಮಾಡಿದಾಗ ಈ ಥರ SS ಕಂಪ್ಯೂಟರ್ ಮೇಲೆ ಒಂದು ಸಾಂಗ್ ಜನ್ರೇಟ್ ಮಾಡಿ ನಮಗೆ ಆ ಒಂದು ಮ್ಯೂಸಿಕ್ನ ಈಸಿಯಾಗಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಆ ಒಂದು ಮ್ಯೂಸಿಕ್ನ ನಾವು ಇವಾಗ ಕೇಳ್ಕೊಂಬರೋಣ. Makes my days and nights alright. Always there with all its might. Fast and sleek, it takes the lead. Fulfills my every taking need. In my heart, it plants a seed. ಸೊ ಕೊನೆಯದಾಗಿ ಇಲ್ಲಿ ನಾನು ನ್ಯೂ ಟಾಪಿಕಲ್ಲಿ ಆಸ್ಕ್ ಮಿ ಎನಿಥಿಂಗ್ ಅಂತ ಇದೆಯಲ್ಲ, ನ್ಯೂ ಟಾಪಿಕ್ ಅಂತ ಕ್ಲಿಕ್ ಮಾಡಿ ಇನ್ಸ್ಟಾಕಾರ್ಟ್ನ ನಾನು ಆ್ಯಕ್ಟಿವ್ ಮಾಡ್ಕೊತೀನಿ. ಸೊ ಈ ಒಂದು ಇನ್ಸ್ಟಾಕಾರ್ಟ್ ಆ್ಯಕ್ಟಿವ್ ಮಾಡಿಕೊಂಡು ನಾನಿಲ್ಲಿ ಆಸ್ಕ್ ಮಿ ಎನಿಥಿಂಗ್ ಅಂತ ಇದೆಯಲ್ಲ, ಅಲ್ಲಿ ಒಂದು ರೆಸಿಪಿ ಬಗ್ಗೆ ನಾನಿಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಆಫ್ ಬರ್ಗರ್ ಅಂತ ನಾನು ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡ್ತೀನಿ. ಸೊ ಇವಾಗ ನಮಗೆ ಈ ಒಂದು ಅಪ್ಲಿಕೇಶನ್ ನಮಗೆ ಆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಹೌ ಟು ಮೇಕ್ ಬರ್ಗರ್, ರೆಸಿಪಿ ಆಫ್ ಬರ್ಗರ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಹೌ ಟು ಪ್ರಿಪೇರ್ ದಟ್ ಒನ್, ಸೊ ಈ ಒಂದು ಎಲ್ಲ ಡೀಟೇಲ್ಸು ನಮಗೆ ಈಸಿಯಾಗಿ ಜನ್ರೇಟ್ ಮಾಡಿ ಕೊಡುತ್ತೆ. ಇಲ್ಲಿ ನೀವು ನೋಡ್ಬೋದು ಆ ಒಂದು ಬರ್ಗರ್ ಮಾಡೋದಕ್ಕೆ ಏನೇನು ಬೇಕು, ಇಂಗ್ರೀಡಿಯೆಂಟ್ಸು ಆ್ಯಂಡ್ ಇವೆಲ್ಲ ಇಂಗ್ರೀಡಿಯೆಂಟ್ಸು. ಸೊ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಇನ್ಸ್ಟ್ರಕ್ಷನ್ಸ್, ಯಾವ ಥರ ನಾವು ಆ ಒಂದು ರೆಸಿಪಿನ ಪ್ರಿಪೇರ್ ಮಾಡ್ಬೋದು ಅಂತ. ಸೊ ಈ ಥರ ನಮಗೆ ಈ ಒಂದು ಅಪ್ಲಿಕೇಶನ್ ಉಪಯೋಗಕ್ಕೆ ಬರುತ್ತೆ. Thank you.